ವಿದ್ಯಾರ್ಥಿಗಳೇ ನಮಸ್ಕಾರ. 4/8/2023 ಪ್ರಿಲಿಮ್ಸ್ ಮತ್ತು ಮೇನ್ಸ್ ಕ್ವಶನ್ಗಳ ಡಿಸ್ಕಷನ್ಗೆ ಸ್ವಾಗತ. ಕನ್ನಡ IAS ಅಕಾಡೆಮಿ ವತಿಯಿಂದ ಈ ಒಂದು ಇನಿಷಿಯೇಟಿವನ್ನು ಫ್ರೀಯಾಗಿ ನಿಮಗೆ ಕೊಡ್ತಾ ಇದ್ದೀವಿ. ದಯವಿಟ್ಟು ಒಂದು ಲೈಕ್ ಮತ್ತು ಶೇರ್ ಕಮೆಂಟ್ಗಳನ್ನ ಮಾಡೋದನ್ನು ಮರಿಬೇಡಿ. ಓಕೆ, 4/8/2023 ಅಕ್ಟೋಬರ್ ತಿಂಗಳ 4ನೇ ತಾರೀಕಿನಂದು ನಾವು ಇವತ್ತು ಡಿಸ್ಕಷನ್ ಮಾಡ್ತಾ ಇದ್ದೀವಿ. ನೋಡೋಣ ಮೊದಲೇ ಪ್ರಶ್ನೆ ಏನಿದೆ ಅಂತ ಹೇಳಿ. ತುಂಬ ಅದ್ಭುತವಾದಂಥ ಪ್ರಶ್ನೆ, ಸ್ವಲ್ಪ ಟ್ರಿಕ್ಕಿ ಅನಿಸುತ್ತೆ ನಿಮಗೆ, ಆದರೂ ಕೂಡ ಸರಳವಾಗಿದೆ. ನಾನು ಅದನ್ನು ನಿಮಗೆ ಹೇಳ್ಕೊಡ್ತೀನಿ. ನೋಡೋಣ ಮೊದಲನೇ ಪ್ರಶ್ನೆ. ಟೈಟ್ ಮಾನಿಟರಿ ಪಾಲಿಸಿ. ಟೈಟ್ ಮಾನಿಟರಿ ಪಾಲಿಸಿ ಅಂತ ಅಂದರೆ ಏನು? ರೆಪೋ ರೇಟನ್ನು ಜಾಸ್ತಿ ಮಾಡೋದು. ಓಕೆ, ಅದರಿಂದ ಬ್ಯಾಂಕ್ಗಳ ಬಳಿ ದುಡ್ಡು ಕಮ್ಮಿ ಆಗುತ್ತೆ, ಇಷ್ಟು ಗೊತ್ತಿರಲಿ. ಓಕೆ, ಟೈಟ್ ಮಾನಿಟರಿ ಪಾಲಿಸಿ ಆಫ್ US ಫೆಡರಲ್ ರಿಸರ್ವ್. US ಫೆಡರಲ್ ರಿಸರ್ವ್ ಅಂತ ಅಂದರೆ ಏನು? ನಮ್ಮ ಭಾರತದಲ್ಲಿ RBI ಹೇಗಿದೆಯೋ ಅಮೇರಿಕಾದಲ್ಲೂ ಕೂಡ, ಓಕೆ, ಅದೇ ರೀತಿ ಅಮೇರಿಕಾದಲ್ಲೂ ಕೂಡ ಏನಿದೆ, ನಮ್ಮ ಭಾರತದಲ್ಲಿ RBI ಇದ್ದಾಗೆ ಅವ್ರದ್ದು ಫೆಡರಲ್ ರಿಸರ್ವ್ ಸಂಸ್ಥೆ ಇದೆ. ಸರಿ, ಅದಾದ ನಂತರ ಇಟ್ ಕುಡ್ ಲೀಡ್ ಟು ಕ್ಯಾಪಿಟಲ್ ಫ್ಲೈಟ್. ಕ್ಯಾಪಿಟಲ್ ಫ್ಲೈಟ್ ಅಂತ ಅಂದರೆ ಏನು? ಬಂಡವಾಳ ಹೂಡಿಕೆಗೆ ಕೊರತೆ ಆಗುತ್ತೆ. ಕ್ಯಾಪಿಟಲ್ ಫ್ಲೈಟ್ ಅಂದರೆ ಬಂಡವಾಳ ಏನಾಗುತ್ತೆ, ಹೂಡಿಕೆ ಆಗೋದಿಲ್ಲ, ಬೇರೆ ಕಡೆ ಹಾರಿ ಹೋಗಿಬಿಡುತ್ತೆ ಅಂತ ಹೇಳ್ತಾ ಇದ್ದಾರೆ ಅವರು. ಟೈಟ್ ಮಾನಿಟರಿ ಪಾಲಿಸಿ ಆಫ್ US ಫೆಡರಲ್ ರಿಸರ್ವ್ ಕುಡ್ ಲೀಡ್ ಟು ಕ್ಯಾಪಿಟಲ್ ಫ್ಲೈಟ್ ಅಂದರೆ ಬಡ್ಡಿ ದರಗಳನ್ನ ಜಾಸ್ತಿ ಮಾಡೋದ್ರಿಂದ ಯಾರು US ಫೆಡರಲ್ ರಿಸರ್ವ್ದವರು ಕ್ಯಾಪಿಟಲ್ ಫ್ಲೈಟ್ ಆಗುತ್ತೆ, ಬಂಡವಾಳ ಹೂಡಿಕೆ ಮಾಡೋದಿಲ್ಲ ಕಂಪನಿಗಳು. ಹೌದು, ಮಾಡೋದಿಲ್ಲ. ಯಾಕಂದರೆ ಬಡ್ಡಿ ದರ ಜಾಸ್ತಿ ಆಗಿದೆ, ಸಾಲ ತೊಗೊಂಡು ಬಂದು ಯಾರು ಕೂಡ ಇನ್ವೆಸ್ಟ್ ಮಾಡೋಕ್ಕೆ ಇಷ್ಟಪಡೋದಿಲ್ಲ, ಹೌದಲ್ವಾ? ಸೊ ಇದು ಆನ್ಸರ್, ಒಂದನೇ ಸ್ಟೇಟ್ಮೆಂಟ್ ಸರಿ ಇದೆ. ಎರಡನೇದು, ಕ್ಯಾಪಿಟಲ್ ಫ್ಲೈಟ್ ಅಂದರೆ ಇಲ್ಲೇನು ಹೇಳಿದ್ನಲ್ಲ, ಬಂಡವಾಳ ಹೂಡದೇ ಇರೋದು, ಇದರಿಂದ ಮೇ ಇನ್ಕ್ರೀಸ್ ದ ಇಂಟ್ರೆಸ್ಟ್ ಕಾಸ್ಟ್ ಆಫ್ ಫರ್ಮ್ಸ್ ವಿತ್ ಎಕ್ಸಿಸ್ಟಿಂಗ್ ಎಕ್ಸ್ಟರ್ನಲ್ ಕಮರ್ಷಿಯಲ್ ಬಾರೋವಿಂಗ್ಸ್. ಅಂದರೆ ಬಂಡವಾಳ ಯಾರು ಹೂಡೋದಿಲ್ಲ ಅಂಥ ಸಂದರ್ಭಗಳಲ್ಲಿ ಏನಾಗುತ್ತೆ, ಈ ಕಂಪ್ನಿಗಳಿರುತ್ತಲ್ಲ, ಕಂಪ್ನಿಗಳಿಗೆ ಯಾರೂ ಬಂಡವಾಳ ಹೂಡೋಕ್ಕೆ ಮುಂದೆ ಬರೋದಿಲ್ಲ, ಅವರಿಗೆ ಪಾಪ ಮತ್ತೆ ಸಾಲ ತೊಗೊಳ್ಬೇಕಂದ್ರೆ ಮತ್ತಷ್ಟು ಬಡ್ಡಿ ದರ ಜಾಸ್ತಿ ಆಗುತ್ತೆ. ಅಷ್ಟೇ ಅಲ್ಲದೆ ಇದರಿಂದ ಏನಾಗುತ್ತೆ, ಎಕ್ಸ್ಟರ್ನಲ್ ಕಮರ್ಷಿಯಲ್ ಬಾರೋವಿಂಗ್ಸ್ ಅಂದರೆ ವಿದೇಶಗಳಿಂದನೂ ಕೂಡ ಸಾಲ ತೊಗೊಳ್ತಾ ಇರ್ತಾರಲ್ಲ, ಅಲ್ಲೂ ಕೂಡ ಬಡ್ಡಿ ದರ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಹೌದು, ಇದು ಕೂಡ ಸರಿಯಾದ ಉತ್ತರ. ಇನ್ನು ಮೂರನೇದು ಬರುತ್ತೆ, ಡಿವ್ಯಾಲ್ಯೂಯೇಷನ್ ಆಫ್ ಡೊಮೆಸ್ಟಿಕ್ ಕರೆನ್ಸಿ ಡಿಕ್ರೀಸಸ್ ದ ಕರೆನ್ಸಿ ರಿಸ್ಕ್ ಅಸೋಸಿಯೇಟೆಡ್ ವಿತ್ ಎಕ್ಸ್ಟರ್ನಲ್ ಕಮರ್ಷಿಯಲ್ ಬಾರೋವಿಂಗ್ಸ್. ಇಲ್ಲಿ ಏನಿದೆ ಅಂತಂದರೆ, ಎಕ್ಸ್ಟರ್ನಲ್ ಕಮರ್ಷಿಯಲ್ ಬಾರೋವಿಂಗ್ಸ್ ಅಂತ ಅಂದರೆ ವಿದೇಶಿ ಕರೆನ್ಸಿ ಇರುತ್ತೆ. ಇದು ಯಾವುದು? ವಿದೇಶಿ ಕರೆನ್ಸಿ ಅಂದರೆ ಉದಾಹರಣೆ ಡಾಲರ್ ಅಂದ್ಕೊಳ್ಳೋಣ. ಡಿವ್ಯಾಲ್ಯೂಯೇಷನ್ ಆಫ್ ಡೊಮೆಸ್ಟಿಕ್ ಕರೆನ್ಸಿ ಅಂತ ಅಂದರೆ ಇದು ಇಂಡಿಯನ್ ಕರೆನ್ಸಿ, ಭಾರತದ ಕರೆನ್ಸಿ ಅಂತ ಒಂದು ಎಕ್ಸಾಂಪಲ್ ತೊಗೊಂಡ್ರೆ ದೇಶೀಯ ಕರೆನ್ಸಿ. ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ ಅವರು, ನಮ್ಮ ಭಾರತೀಯ ಕರೆನ್ಸಿಯನ್ನು ಡಿವ್ಯಾಲ್ಯೂಯೇಷನ್ ಮಾಡಿದರೆ ಇದರಿಂದ ಏನಾಗುತ್ತೆ, ಡಿಕ್ರೀಸಸ್ ದ ಕರೆನ್ಸಿ ರಿಸ್ಕ್ ಅಸೋಸಿಯೇಟೆಡ್ ವಿತ್ ECBs ಅಂತ ಹೇಳ್ತಾ ಇದ್ದಾರೆ. ಸೊ ರೂಪಾಯಿ ಮತ್ತು ಡಾಲರ್ಗೆ ಹೇಳ್ತಾ ಇದ್ದಾರೆ ಅವರು, ಕಂಪ್ನಿಗಳು ಹೂಡಿಕೆ ಮಾಡುವಂಥ ಸಂದರ್ಭಗಳಲ್ಲಿ. ಸೊ ಇದು ಒಂದಕ್ಕೊಂದು ಸಂಬಂಧ ಬರೋದಿಲ್ಲ ಇಲ್ಲಿ. ಯಾಕಂದರೆ ಈ ಎಕ್ಸ್ಟರ್ನಲ್ ಕಮರ್ಷಿಯಲ್ ಬಾರೋವಿಂಗ್ಗಳಿರುತ್ತಲ್ಲ, ಅಂದರೆ ವಿದೇಶಗಳಿಂದ ಸಾಲ ಪಡೆಯೋದು, ಅವೆಲ್ಲವೂ ಕೂಡ ಡಾಲರು, ಯುರೋ ರೂಪಾಯಿಗಳಲ್ಲಿ ಇರುತ್ತೆ, ನಮ್ಮ ರೂಪಾಯಿಗಳಲ್ಲಿ ಇರೋದಿಲ್ಲ, ಭಾರತೀಯ ರೂಪಾಯಿಗಳಲ್ಲಿ. ಸೊ ಈ ಒಂದು ಸ್ಟೇಟ್ಮೆಂಟ್ ರಾಂಗ್ ಆಗುತ್ತೆ. ನಿಮಗೆ ಸ್ವಲ್ಪ ಕಷ್ಟ ಅನ್ನಿಸ್ಬೋದು ಸದ್ಯಕ್ಕೆ, ಬಟ್ ನಾನು ಹೇಳಿರೋದನ್ನು ಇಷ್ಟೇ ನಿಮ್ಮ ನೆನಪಿನಲ್ಲಿ ಇಟ್ಕೊಳ್ಳಿ. ಮತ್ತು ನಾನು ಕ್ಲಾಸ್ನಲ್ಲಿ ಹೇಳಿದ್ದೆ ನಿಮಗೆ US ಫೆಡರಲ್ ರಿಸರ್ವ್ ಅಂತ ಅಂದರೆ ಏನಂತ, ಅಷ್ಟನ್ನು ಸದ್ಯಕ್ಕೆ ತಿಳ್ಕೊಳ್ಳಿ. ಆ್ಯಕ್ಚುಲಿ ನಾವು ಕೂಡ ಇದನ್ನು ಎಕ್ಸಾಮ್ನಲ್ಲಿ ಬರೆಯುವಾಗ ನಮ್ಗೆ ಅರ್ಥನೇ ಆಗಿರಲಿಲ್ಲ, ಎಲ್ಲಿದ್ದು ಅಂತ ಅಂದ್ಕೊಂಡಿದ್ವಿ ನಾವು 2022ರಲ್ಲಿ ಕೇಳಿದ್ರಿ ಇದನ್ನು. ಬಟ್ ಈಗ ನಮಗೂ ಕೂಡ ಅರ್ಥ ಆಗಿದೆ, ನಿಮಗೂ ಕೂಡ ಬರ್ತಾ ಬರ್ತಾ ಅರ್ಥ ಆಗುತ್ತೆ. ಸೊ ಇದರ ಉತ್ತರ 1 ಮತ್ತು 2 ಆಗುತ್ತೆ. ಓಕೆ, ಇದರ ಉತ್ತರ ಏನಾಗುತ್ತೆ, 1 ಮತ್ತು 2, ಆಪ್ಷನ್ A ಆಗುತ್ತೆ ಇದರ ಉತ್ತರ. ಅರ್ಥ ಆಯ್ತಾ? ನೆಕ್ಸ್ಟ್ ಪ್ರಶ್ನೆ, ವಿಚ್ ಒನ್ ಆಫ್ ದ ಫಾಲೋವಿಂಗ್ ಈಸ್ ನಾಟ್ ಮೋಸ್ಟ್ ಲೈಕ್ಲಿ ಮೆಜರ್ ಆಫ್ ಗೌರ್ಮೆಂಟ್ RBI ಟೇಕ್ಸ್ ಟು ಸ್ಟಾಪ್ ಸ್ಲೈಡ್ ಆಫ್ ಇಂಡಿಯನ್ ರುಪಿ. ಅಂದರೆ ಭಾರತದ ರೂಪಾಯಿ ಕುಸಿಯುವಾಗ ಈ ಕೆಳಗಿನವುಗಳಲ್ಲಿ ಯಾವ ಕ್ರಮವನ್ನು RBI ತಗೊಳ್ಳೋದಿಲ್ಲ ಅಂತ ಕೇಳ್ತಾ ಇದ್ದಾರೆ. ಯಾವುದನ್ನು ತಗೊಳ್ಳೋದಿಲ್ಲ ಅಂತ ಕೇಳ್ತಾ ಇದ್ದಾರೆ, ಯಾವುದನ್ನು ತಗೊಳುತ್ತೆ ಅಂತ ಅಲ್ಲ. ಓಕೆ, ನೋಡೋಣ. ಮೊದಲನೇದು, ಕರ್ಬಿಂಗ್ ಇಂಪೋರ್ಟ್ಸ್ ಆಫ್ ನಾನ್ ಎಸೆನ್ಷಿಯಲ್ ಗೂಡ್ಸ್ ಆ್ಯಂಡ್ ಪ್ರಮೋಟಿಂಗ್ ಎಕ್ಸ್ಪೋರ್ಟ್ಸ್. ಓಕೆ, ಅಂದರೆ ಇಂಪೋರ್ಟ್ಗಳನ್ನ ಸ್ಟಾಪ್ ಮಾಡೋದು, ಎಕ್ಸ್ಪೋರ್ಟ್ಗಳನ್ನ ಜಾಸ್ತಿ ಮಾಡೋದು. ಇದನ್ನು ಮಾಡಿದರೆ ಏನಾಗುತ್ತೆ, ರೂಪಾಯಿ ಏನಾಗುತ್ತೆ ಮತ್ತಷ್ಟು. ಓಕೆ, ಇಲ್ಲಿ ಏನಾಗುತ್ತೆ ಅಂದರೆ ಒಂದನೇ ಸ್ಟೇಟ್ಮೆಂಟಲ್ಲಿ ಹೇಳ್ತೀನಿ ನೋಡಿ, ಕರ್ಬಿಂಗ್ ಇಂಪೋರ್ಟ್ ಆಫ್ ನಾನ್ ಎಸೆನ್ಷಿಯಲ್ ಗೂಡ್ಸ್ ಅಂದರೆ ಆಮದನ್ನು ಏನು ಮಾಡೋದು, ಸ್ಟಾಪ್ ಮಾಡೋದು. ರಫ್ತನ್ನು ಏನು ಮಾಡೋದು, ಹೆಚ್ಚು ಮಾಡೋದು. ನೋಡಿ, ರಫ್ತು ಹೆಚ್ಚಾಯ್ತಲ್ವಾ? ಸೊ ರಫ್ತು ಹೆಚ್ಚಾಯ್ತಪ್ಪ, ನಮ್ಮ ದೇಶದಿಂದ ಅಮೇರಿಕಕ್ಕೆ ಹೆಚ್ಚಿನ ಗೂಡ್ಸ್ಗಳು ಹೊಂಟ್ರೆ ನಮಗೇನು ಬರುತ್ತೆ, ದುಡ್ಡು ಡಾಲರ್ಗಳಲ್ಲಿ ಬರುತ್ತೆ ಅಲ್ವಾ? ಡಾಲರ್ನಲ್ಲಿ ನಮಗೆ ದುಡ್ಡು ಸಿಗ್ತಾ ಇದ್ದರೆ ನಮ್ಮ ರೂಪಾಯಿ ವ್ಯಾಲ್ಯೂ ಕಮ್ಮಿ ಆಗುತ್ತೆ? ಇಲ್ಲ, ರೂಪಾಯಿ ವ್ಯಾಲ್ಯೂ ಜಾಸ್ತಿ ಆಗುತ್ತೆ. ಸೊ ಇದು ನಮ್ಮ ಉತ್ತರ ಅಲ್ಲ. ಓಕೆ, ಇಲ್ಲಿ ಕೇಳಿರೋದು ಏನಂತ ಅಂದರೆ ಯಾವುದನ್ನು ಗೌರ್ಮೆಂಟ್ ಮಾಡಲ್ಲ ಅಂತ ಕೇಳ್ತಾ ಇದ್ದಾರೆ. ರೂಪಾಯಿ ಬೀಳ್ತಾ ಇದ್ದರೆ ಯಾವ ಕ್ರಮವನ್ನು ಕೈಗೊಳ್ಳಲ್ಲ. ಈ ಕ್ರಮ ಏನಿದೆಯಲ್ಲ, ಇದು A,
ಇದು ರೂಪಾಯಿ ಬೀಳ್ತಾ ಇರುವಾಗ ತೊಗೊಳ್ಬೇಕಾದಂತಹ ಕ್ರಮ. ನಾವು ಈಗೇನು ಕಂಡುಹಿಡಿಬೇಕು ಯಾವುದನ್ನು ತೊಗೊಳ್ಳೋದಿಲ್ಲ ಅಂತ. ಓಕೆ, ಮೊದಲು ನಾಟನ್ನು ಸ್ಟಾಪ್ ಮಾಡೋಣ. ಸೊ ಏನು ಮಾಡೋಣ, ಮೋಸ್ಟ್ ಲೈಕ್ಲಿ ಮೆಜರ್ಸ್ ಗೌರ್ಮೆಂಟ್ ಅಂದರೆ RBI ಟೇಕ್ಸ್ ಟು ಸ್ಟಾಪ್ ಸೈಡ್ ಆಫ್ ಇಂಡಿಯನ್ ರುಪಿ, ಅಂದರೆ ಭಾರತದ ರೂಪಾಯಿ ಕುಸಿಯುವಾಗ ಸರ್ಕಾರ ಏನೇನು ಕ್ರಮ ಕೈಗೊಳ್ಳುತ್ತೆ ಅಂತ ನಾವು ಮೊದಲು ಕಂಡುಹಿಡ್ಕೊಳ್ಳೋಣ, ಆಮೇಲೆ ನಾಟನ್ನು ಕಂಡುಹಿಡಿಯೋಣ. ಓಕೆ, ಅದು ಈಸಿ ಆಗುತ್ತೆ. ಸೊ ಇದು ಕರೆಕ್ಟ್. ಇದರಿಂದ ಏನಾಗುತ್ತೆ, ನಮಗೆ ಡಾಲರ್ ಜಾಸ್ತಿ ಬರೋದ್ರಿಂದ ವಿದೇಶದಿಂದ ನಮ್ಮ ವಸ್ತುಗಳು ಮಾರಾಟ ಮಾಡ್ತೀವಲ್ಲ ಬೇರೆ ದೇಶದವರಿಗೆ, ಡಾಲರ್ ಜಾಸ್ತಿ ಬರೋದ್ರಿಂದ ನಮಗೇನಾಗುತ್ತೆ, ಇಲ್ಲಿ ನಮ್ಮ ರೂಪಾಯಿ ಬೆಲೆ ಕುಸಿಯೋದಿಲ್ಲ. ಒಂದನೇದು. ಎರಡನೇದು, ಎನ್ಕರೇಜಿಂಗ್ ದ ಇಂಡಿಯನ್ ಬಾರೋವರ್ಸ್ ಟು ಇಶ್ಯೂ ರುಪಿ ಡಿನಾಮಿನೇಟೆಡ್ ಮಸಾಲಾ ಬಾಂಡ್ಸ್, ಅಂದರೆ ಬೇರೆ ದೇಶದಲ್ಲಿ ನಮ್ಮ ಭಾರತದವ್ರು ಏನು ಮಾಡಬೇಕು ಅಂತ ಅಂದರೆ ರುಪಿ ಡಿನಾಮಿನೇಟೆಡ್ ಮಸಾಲಾ ಬಾಂಡ್ಗಳನ್ನ ಕೊಡಬೇಕು. ಅಂದರೆ ಈ ಮಸಾಲಾ ಬಾಂಡ್ಸ್ ಅಂತ ಬರುತ್ತೆ, ನಾನು ಹೇಳ್ತೀನಿ ಶೇರ್ ಮಾರ್ಕೆಟನ್ನು ಹೇಳುವಾಗ, ಇದು ಕೂಡ ನಮಗೆ ಡಾಲರ್ ಬೆಲೆಯನ್ನು ನಮಗೆ ಡಾಲರನ್ನು ತಂದು ಕೊಡುತ್ತೆ. ಓಕೆ, ಇದು ಕೂಡ ನಮಗೇನಾಗುತ್ತೆ, ನಮ್ಮ ರೂಪಾಯಿಯನ್ನು ಬಲವರ್ಧನೆ ಮಾಡುತ್ತೆ. ಸೊ ಇದು ಕೂಡ ರೂಪಾಯಿ ಬಲವರ್ಧನೆ ಮಾಡೋದು. ನೆಕ್ಸ್ಟ್, ಈಸಿಂಗ್ ಕಂಡೀಷನ್ಸ್ ರಿಲೇಟಿಂಗ್ ಟು ಎಕ್ಸ್ಟರ್ನಲ್ ಕಮರ್ಷಿಯಲ್ ಬಾಲೋವಿಂಗ್ಸ್, ಅಂದರೆ ವಿದೇಶದಿಂದ ನಾವೇನು ದುಡ್ಡು ತೊಗೊಳ್ತೀವಲ್ಲ ಡಾಲರು ಯುರೋಗಳಲ್ಲಿ, ಅಂತಹ ಒಂದು ಸಂದರ್ಭಗಳನ್ನ ನಾವೇನು ಮಾಡೋದು, ಈಸಿಂಗ್ ಕಂಡೀಷನ್ಸ್. ಸೊ ಇದು ಕೂಡ ನಮಗೆ ಡಾಲರನ್ನು ಜಾಸ್ತಿ ಮಾಡುತ್ತೆ. ಕೊನೆಯದಾಗಿ, ಫಾಲೋವಿಂಗ್ ಆ್ಯಂಡ್ ಎಕ್ಸ್ಪ್ಯಾನ್ಷನರಿ ಮಾನಿಟರಿ ಪಾಲಿಸಿ ಅಂದರೆ ರೆಪೋ ರೇಟನ್ನು ಕಮ್ಮಿ ಮಾಡೋದು. ರೆಪೋ ರೇಟನ್ನು ಕಮ್ಮಿ ಮಾಡಿದ್ರೆ ರೂಪಾಯಿ ನಮಗೆ ಕಡಿಮೆ ಬೆಲೆಯಲ್ಲಿ ಸಿಗುತ್ತೆ. ಕಡಿಮೆ ಬೆಲೆಯಲ್ಲಿ ರೂಪಾಯಿ ಸಿಕ್ಕರೆ, ಕಡಿಮೆ ಬಡ್ಡಿಯಲ್ಲಿ ಸಿಕ್ಕರೆ ಬ್ಯಾಂಕ್ಗಳ ಬಳಿ ಸಾಕಷ್ಟು ದುಡ್ಡು ಸಿಗುತ್ತೆ. ಬ್ಯಾಂಕ್ಗಳ ಬಳಿ ದುಡ್ಡು ಸಿಕ್ಕರೆ ಜನರಿಗೆ ಅವರು ಕೊಡ್ತಾರೆ. ಮಾರ್ಕೆಟ್ನಲ್ಲಿ ಸಿಕ್ಕಾಪಟ್ಟೆ ರೂಪಾಯಿಗಳಾಗುತ್ತೆ, ಆಗ ರೂಪಾಯಿ ಕುಸಿಯುತ್ತೆ. ಸೊ ರೂಪಾಯಿ ಏನು ಮಾಡುತ್ತೆ, ಇಲ್ಲಿ ಕುಸಿಯುತ್ತೆ. ಓಕೆ, ಸೊ ಈ ಒಂದು ಕ್ರಮವನ್ನು RBI ಏನು ಮಾಡುತ್ತೆ, ತಗೊಳ್ಳೋದಿಲ್ಲ. ಯಾವಾಗ ರೂಪಾಯಿ ಸ್ಲೈಡ್ ಆಗ್ತಾ ಇದ್ದರೆ, ರೂಪಾಯಿ ಬೆಲೆ ಕುಸಿತಾ ಇದ್ದರೆ. ಇಲ್ಲಿ ಕೇಳಿರೋದವರು ನಾಟ್ ಅಂತ. ಸೊ ಇದು ನಮ್ಮ ಉತ್ತರ. ಅರ್ಥ ಆಯ್ತಾ? ಯಾವುದನ್ನು ತಗೊಳ್ಳೋದಿಲ್ಲ ಅಂತ ಅಂದರೆ RBI ಎಕ್ಸ್ಪ್ಯಾನ್ಷನರಿ ಮಾನಿಟರಿ ಪಾಲಿಸಿಯನ್ನು ಮಾಡೋದಿಲ್ಲ ಯಾವಾಗ ರೂಪಾಯಿ ಸ್ಲೈಡ್ ಆಗುವಾಗ. ಅದ್ರ ಬದಲಾಗಿ ಏನು ಮಾಡುತ್ತೆ, ಕಾಂಟ್ರಾಕ್ಷನರಿ ಅಥವಾ ಟೈಟ್ ಮಾನಿಟರಿ ಪಾಲಿಸಿಯನ್ನು ಕೈಗೊಳ್ಳುತ್ತೆ. ಅರ್ಥ ಆಯ್ತಾ? ನೆಕ್ಸ್ಟ್, ಕನ್ಸಿಡರ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್. ದ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಮ್ಯಾನೇಜಸ್ ಆ್ಯಂಡ್ ಸರ್ವಿಸಸ್ ಗೌರ್ಮೆಂಟ್ ಆಫ್ ಇಂಡಿಯಾ ಸೆಕ್ಯೂರಿಟಿ ಬಟ್ ನಾಟ್ ಎನಿ ಸ್ಟೇಟ್ ಗೌರ್ಮೆಂಟ್ ಸೆಕ್ಯೂರಿಟೀಸ್, ಅಂದರೆ RBI ಏನು ಮಾಡುತ್ತೆ, ಕೇಂದ್ರ ಸರ್ಕಾರದ ಗೌರ್ಮೆಂಟ್ ಸೆಕ್ಯೂರಿಟಿಗಳನ್ನ ಮ್ಯಾನೇಜ್ ಮಾಡುತ್ತೆ ಅಥವಾ ಕೊಂಡುಕೊಳ್ಳುತ್ತೆ ಅಂತ ಅರ್ಥ. ಸ್ಟೇಟ್ ಗೌರ್ಮೆಂಟನ್ನು ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ರಾಂಗ್ ಇದು. ಓಕೆ, ಅದು ಕೇಂದ್ರ ಸರ್ಕಾರದ ರಾಜ್ಯ ಸರ್ಕಾರದನ್ನು ಕೂಡ ಮ್ಯಾನೇಜ್ ಮಾಡುತ್ತೆ. ಸೊ ಅದು ರಾಂಗ್ ಆದ ನಂತರ ನಮ್ಮದು ರಾಂಗ್ ಆಗುತ್ತೆ, ಯಾಕಂದರೆ ಇದು ಕೂಡ ರಾಂಗ್ ಇದೆ, ಇಲ್ಲೂ ಕೂಡ ರಾಂಗ್ ಇದೆ. ನಮ್ಗೆ ಉಳಿಯೋದು 3 ಮತ್ತು 2 ಚೆಕ್ ಮಾಡೋಣ. ಟ್ರೆಜರಿ ಬಿಲ್ಸ್ ಆರ್ ಇಶ್ಯೂಡ್ ಬೈ ಗೌರ್ಮೆಂಟ್ ಆಫ್ ಇಂಡಿಯಾ ಆ್ಯಂಡ್ ದೇರ್ ಆರ್ ನೋ ಟ್ರೆಜರಿ ಬಿಲ್ಸ್ ಇಶ್ಯೂಡ್ ಬೈ ದ ಸ್ಟೇಟ್ ಗೌರ್ಮೆಂಟ್. ಹೌದು, ಸರಿಯಾದ ಉತ್ತರ. ಸ್ಟೇಟ್ ಗೌರ್ಮೆಂಟ್ಗಳು ಟ್ರೆಜರಿ ಬಿಲ್ಗಳನ್ನ ಇಶ್ಯೂ ಮಾಡಲ್ಲ. ಸೊ ನಮ್ಮ ಆನ್ಸರ್ ಸಿ ಆಗುತ್ತೆ. ಒಂದು ಸಾರಿ 3 ಅನ್ನು ಚೆಕ್ ಮಾಡೋಣ. ಟ್ರೆಜರಿ ಬಿಲ್ ಆಫರ್ ಆರ್ ಇಶ್ಯೂಡ್ ಅಟ್ ದ ಡಿಸ್ಕೌಂಟ್ ಫ್ರಮ್ ದ ಪಾರ್ ವ್ಯಾಲ್ಯೂ, ಅಂದರೆ ಈಗ 100 ರೂಪಾಯಿ ಇರುತ್ತೆ, ಒಂದು 6% ಬಡ್ಡಿ 1 ಇಯರ್ ಅಂತ ಅಂದ್ಕೊಂಡ್ರೆ ಆಫರ್ ಇದೆ. ಇಲ್ಲಿ ಆಫರ್ ಅಂತ ಅಂದರೆ ಏನು ಮಾಡ್ತಾರೆ, 100 ರೂಪಾಯಿ ಬದಲಾಗಿ 98 ರೂಪಾಯಿ 6% ಬಡ್ಡಿ 1 ಇಯರ್ ಅಂತ ಕೊಡ್ತಾರೆ ಟ್ರೆಜರಿ ಬಿಲ್ಗಳನ್ನ. ಅರ್ಥ ಆಯ್ತಾ? ಇಷ್ಟೇ ನೋಡಿ, ತುಂಬ ಈಸಿ ಇದೆ ಎಕನಾಮಿ. ನೀವು ಪದೇ ಓದಿ ರೂಢಿ ಮಾಡ್ಕೊಳ್ಬೇಕು. ಓಕೆ, ನೆಕ್ಸ್ಟ್ ಬರೋದು ಟು ಡೂ ಅ ಬ್ರೈಫ್ ಇವ್ಯಾಲ್ಯೂಯೇಷನ್ ಆಫ್ RBI's ಮಾನಿಟರಿ ಪಾಲಿಸಿ ಡ್ಯೂರಿಂಗ್ ದ ಪ್ಯಾಂಡಮಿಕ್ ಅಂದರೆ ನಮ್ಮ ಕೋವಿಡ್ ಬಂದಿತ್ತಲ್ಲ, ಆ ಟೈಮ್ನಲ್ಲಿ RBIನವರು ತೆಗೆದುಕೊಂಡಂತಹ ಮಾನಿಟರಿ ಪಾಲಿಸಿಯ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ, ಇವ್ಯಾಲ್ಯೂಯೇಷನ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಹೇಳ್ತೀನಿ, ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ನಾನು ಇದನ್ನು. ಓಕೆ, ಸರಿ. ಮೊದಲನೇದಾಗಿ ನೋಡಿ, ನೀವೇನು ಬರೀಬೇಕು ಇಂಟ್ರೊಡಕ್ಷನಲ್ಲಿ, ಮಾನಿಟರಿ ಪಾಲಿಸಿ ಅಂತ ಅಂದರೆ ಏನು ಬರೀಬೇಕು. ಮಾನಿಟರಿ ಪಾಲಿಸಿ ಮುಖಾಂತರ RBI ಬಡ್ಡಿ ದರಗಳನ್ನು, ಹಣದ ನಗದಿನ ಪೂರೈಕೆಯನ್ನು ಮತ್ತು ಸಾಲದ ಲಭ್ಯತೆಯನ್ನು ಏನು ಮಾಡುತ್ತೆ, ನಿರ್ಣಯಿಸುತ್ತದೆ. ಇದರ ಒಳಗಡೆ ರೆಪೋ ದರ, ರಿವರ್ಸ್ ರೆಪೋ ದರ ಮತ್ತು SLR CRRಗಳನ್ನು ಇದು ಹೊಂದಿರುತ್ತದೆ. ನೋಡಿ ಎಷ್ಟು ಸರಳ ಇದೆ ಕನ್ನಡದಲ್ಲಿ ಬರೆಯೋದು. ಆನ್ಸರ್ ರೈಟಿಂಗ್ ಅಂತ ಹೆದರ್ತೀರಿ ಕನ್ನಡದಲ್ಲಿ ಬರೆಯೋಕೆ, ತುಂಬ ಈಸಿ ಇದೆ. ಓಕೆ, ಅಷ್ಟು ಬರೆಯೋದು ಇಂಟ್ರೊಡಕ್ಷನಲ್ಲಿ. ನಿಮಗೆ ಎಷ್ಟು ಸಿಗುತ್ತೆ ಇದಕ್ಕೆ, 1 ಅಥವಾ ಅರ್ಧ ಮಾರ್ಕ್ಸ್ ಸಿಗುತ್ತೆ. ಓಕೆ, ನೆಕ್ಸ್ಟು ಬಾಡಿನಲ್ಲಿ ಬಂದಾಗ ಹೀಗೆ ಬರಿಬಾರ್ದು ನೀವು, ಬಾಡಿ ಅಂತ ಹೇಳಿ ಮತ್ತೆ ಇಲ್ಲಿ ಇಂಟ್ರೊಡಕ್ಷನ್ ಅಂತ ಬರಿಬಾರ್ದು. ಆನ್ಸರ್ ಬರೆಯುವಾಗ ಜಸ್ಟ್ ಡೈರೆಕ್ಟ್ ಬರೀಬೇಕಷ್ಟೇ. ಓಕೆ, ಏನೇನು ಮಾಡಿತ್ತು RBI ಅಂತ ನೋಡಿದ್ರೆ, ಆ ಟೈಮ್ನಲ್ಲಿ 3 ಟಾರ್ಗೆಟನ್ನು ಹಾಕೊಂಡಿತ್ತು ನಮ್ಮ RBI ಏನು ಮಾಡಿತ್ತು ಅಂದರೆ, RBIನ ಮಾನಿಟರಿ ಪಾಲಿಸಿ ಸಮಿತಿಯು ವೈರಸ್ನ ಋಣಾತ್ಮಕ ಪರಿಣಾಮ ಮತ್ತು ಗ್ರೋತ್ ಬೆಳವಣಿಗೆಯ ಪುನರುಜ್ಜೀವನ ಮತ್ತು ಆರ್ಥಿಕ ಸುಭದ್ರತೆಯನ್ನು ಕಾಯ್ದುಕೊಳ್ಳಲು ಮುಖ್ಯ ಗುರಿಯನ್ನು ಹೊಂದಿತ್ತು. ನೋಡಿ ಹೇಗಿದೆ ಕನ್ನಡದಲ್ಲಿ. ಮುಂದೆ RBI ತನ್ನ ರೆಪೋ ದರವನ್ನು 4% ಇಳಿಸುವ ಮೂಲಕ ಬಡ್ಡಿ ದರವನ್ನು ಕಮ್ಮಿಯಲ್ಲಿ ಇಟ್ಟಿತು. ಅದರ ಜೊತೆಗೇ CRRನ ಕಡಿಮೆ ಮಾಡುವುದರ ಮೂಲಕ ಬ್ಯಾಂಕ್ಗಳಲ್ಲಿ ಲಿಕ್ವಿಡಿಟಿ ಅಂದರೆ ದ್ರವ್ಯತೆಯನ್ನು ಹೆಚ್ಚಿಸುವಂತಹ ಕೆಲಸವನ್ನು RBI ಮಾಡಿತ್ತು. ಚೆನ್ನಾಗಿ ಹೇಳ್ತಾ ಇದ್ದೀನಲ್ಲ ನಾನು ಕನ್ನಡದಲ್ಲಿ. ನಿಮಗೂ ಕೂಡ ಈ ಕೆಪಾಸಿಟಿ ಬರುತ್ತೆ, ರೂಢಿ ಮಾಡ್ಕೊಳ್ಳಿ. ಓಕೆ,
ಅಷ್ಟೇ ಅಲ್ಲದೆ 30% ಆಫ್ ಸೆಂಟ್ರಲ್ ಗೌರ್ಮೆಂಟ್ ನೆಟ್ ಮಾರ್ಕೆಟ್ ಬಾರೋವಿಂಗ್ಸ್ ಅಂದರೆ 30% ಕೇಂದ್ರ ಸರ್ಕಾರದ ಮಾರುಕಟ್ಟೆ ಸಾಲಗಳನ್ನು ಆರ್ ಬಿ ಐ ಏನು ಮಾಡಿತ್ತು, ಕೊಂಡುಕೊಂಡಿತ್ತು. ಅಷ್ಟೇ ಅಲ್ಲದೆ ಗೌರ್ಮೆಂಟ್ ಸೆಕ್ಯೂರಿಟಿಗಳನ್ನು ಕೂಡ 2022ರಲ್ಲಿ ಆರ್ ಬಿ ಐ ತಾನೇ ಕೊಂಡುಕೊಳ್ಳುವಂಥ ಕೆಲಸವನ್ನು ಕೂಡ ಮಾಡಿತ್ತು ಅಂತ ಹೇಳಬೇಕು. ನೋಡಿ ಇಲ್ಲೆಷ್ಟು ಪಾಯಿಂಟ್ ಇದೆ, 1 2 3 4 5 ಪಾಯಿಂಟ್ ಆಯಿತು ಇಲ್ಲಿ. ಇನ್ನು ಇವ್ಯಾಲ್ಯುವೇಷನ್, ವಿಶ್ಲೇಷಣೆ ಅಥವಾ ಪರಿಶೀಲನೆ ಅಂತ ಒಂದು ಹೆಡ್ಡಿಂಗ್ ಹಾಕಿ ಅದರಿಂದ ಏನೇನಾಯಿತು ಅಂತ ನೋಡೋದಾದರೆ, ಮೊದಲನೇದಾಗಿ ಸಪ್ಲೈ ಚೈನ್ ಡಿಸ್ರಪ್ಷನ್, ಪೂರೈಕೆ ಸರಪಳಿಯ ಅವ್ಯವಸ್ಥೆ ಅಥವಾ ದುರವ್ಯವಸ್ಥೆ ಅಂತ ಬರೆದ್ರು. ಏನಾಯಿತು ಅಂತ ಅಂದರೆ, ಸರ್ಕಾರದ ನಿಯಮದ ಮುಖಾಂತರ ವಾಹನಗಳ ಚಲನೆಗೆ ನಿಯಂತ್ರಣವಿದ್ದದ್ದರಿಂದ ಎಸೆನ್ಷಿಯಲ್ ಅಂದರೆ ಮೂಲಭೂತ ಅವಶ್ಯಕ ವಸ್ತುಗಳ ಕೊರತೆಯಾಯಿತು. ಅಷ್ಟೇ ಅಲ್ಲದೆ ಭಾರತದ ಆರ್ಥಿಕತೆಯು ಇನ್ಫಾರ್ಮಲ್ ಅನೌಪಚಾರಿಕವಾಗಿದ್ದು, ಇದರ ಮುಖಾಂತರ ಮಾನಿಟರಿ ಪಾಲಿಸಿಯ ಕೇವಲ 60% ಮಾತ್ರ ಜನರಿಗೆ ತಲುಪಿತು. ಅಷ್ಟೇ ಅಲ್ಲದೆ ವೀಕ್ ಪಾಲಿಸಿ ಟ್ರಾನ್ಸ್ಮಿಷನ್ ಅಂದರೆ ಅದು ಹೇಳಿದ್ನಲ್ಲ, ಪ್ರಸರಣ ಎಲ್ಲರಿಗೂ ಕೂಡ ತಲುಪಲಿಲ್ಲ ಅದರಿಂದ ಅಂತ ಬರೆಯೋದು. ನೆಕ್ಸ್ಟ್ ಇದರಿಂದ ಏನಾಯಿತು, ಲಿಮಿಟೇಷನ್ ಆನ್ ಇನ್ಫ್ಲೇಷನ್ ಟಾರ್ಗೆಟಿಂಗ್ ಅಂದರೆ ಹಣದುಬ್ಬರವನ್ನು ನಿರ್ಧರಿಸುವಲ್ಲಿ, ಟಾರ್ಗೆಟ್ ಮಾಡುವಲ್ಲಿ ಏನಾಯಿತು, ಕೆಲವೊಂದು ಮಿತಿಗಳಿದ್ವು. ಉದಾಹರಣೆಗೆ ಏನಾಯಿತು ಅಂತ ಅಂದರೆ, ಇನ್ವೆಸ್ಟ್ಮೆಂಟ್ ಹೂಡಿಕೆಗಳು ಜಾಸ್ತಿ ಆಗಲಿಲ್ಲ, ಇದರಿಂದ ನಿರುದ್ಯೋಗ ಜಾಸ್ತಿ ಆಯಿತು. ಓಕೆ, ಅಷ್ಟೇ ಅಲ್ಲದೆ ಬಾರೋವಿಂಗ್ ಈಸಿ ಮನಿ ಕೆನಾಟ್ ಸಾಲ್ವ್ ಗೌರ್ಮೆಂಟ್ ಇಶ್ಯೂಸ್ ಅಂದರೆ ಸರ್ಕಾರ ಸಾಲಗಳನ್ನ ಜಾಸ್ತಿ ಪಡೆದಿದ್ದರಿಂದ ಅದರ ಸಮಸ್ಯೆಗಳಿಗೆ ಪರಿಹಾರಗಳು ಸಿಗಲಿಲ್ಲ. ಅಷ್ಟೇ ಅಲ್ಲದೆ ನಮ್ಮ ಭಾರತದಲ್ಲಿ ಗೋಲ್ಡ್ ಅಥವಾ ಆಭರಣಗಳಲ್ಲಿ ಜನ ಜಾಸ್ತಿಗೆ ಹೂಡಿಕೆ ಮಾಡುವುದರಿಂದ ಆರ್ ಬಿ ಐನ ಕ್ರಮಗಳು ಸೂಕ್ತವಾದಂಥ ಪರಿಹಾರವನ್ನು ಹೊಂದಲಿಲ್ಲ. ಹಾಗಾದರೆ ಏನು ಮಾಡ್ಬೋದು ಅಂತ ಅಂದರೆ, ಲೀಗಲ್ ಪ್ರೊಸೆಸನ್ನು ನಾವು ಏನು ಮಾಡಬೇಕು, ಡೆವಲಪ್ ಮಾಡಬೇಕಾಗಿದೆ. ಅಂದರೆ ಕಾನೂನಾತ್ಮಕವಾದಂಥ ಒಂದು ಪ್ರಕ್ರಿಯೆಯನ್ನು ಮಾಡಿ ಆರ್ ಬಿ ಐಗೆ ಸೂಕ್ತವಾದಂತಹ ಅಟೋನಾಮಿ ಕೊಡಬೇಕು, ಅಂದರೆ ಸ್ವಾಯತ್ತತೆಯನ್ನು ಕೊಡಬೇಕು. ಗವರ್ನರ್ ಅವರು ಪಾರ್ಲಿಮೆಂಟ್ಗೆ ರೆಸ್ಪಾನ್ಸಿಬಲ್ ಆಗುವಂತೆ ಮಾಡಬೇಕು, ಪಾರ್ಲಿಮೆಂಟ್ಗೆ ಉತ್ತರದಾಯಿಗಳಾಗುವಂತೆ ಮಾಡಬೇಕು. ಈಗ ಸದ್ಯಕ್ಕೆ ಅವರು ಸರ್ಕಾರಕ್ಕೆ ಉತ್ತರದಾಯಿಗಳಾಗಿರ್ತಾರೆ. ಅಷ್ಟೇ ಅಲ್ಲದೆ ಗವರ್ನರ್ ಮತ್ತು ಡೆಪ್ಯೂಟಿ ಗವರ್ನರ್ ಅವರ ಅಧಿಕಾರಾವಧಿಯನ್ನು ನಿಗದಿಗೊಳಿಸಬೇಕು ಅಂತ ಹೇಳಿ ಕನ್ಕ್ಲೂಷನಲ್ಲಿ ಏನು ಹೇಳೋದು, ಓಕೆ, ಪ್ರತಿಯೊಬ್ಬರಿಗೂ ತಲುಪುವಂಥ ಕ್ರಮಗಳನ್ನ ಆರ್ ಬಿ ಐ ತೆಗೆದುಕೊಳ್ಳಲು ಕೈಗೊಂಡಿದ್ದರೂ ಕೂಡ ಭಾರತದ ಆರ್ಥಿಕ ವ್ಯವಸ್ಥೆಯ ಒಂದು ವಿಭಿನ್ನತೆಯಿಂದ ಆ ರೀತಿ ಸಾಧ್ಯ ಆಗಲಿಲ್ಲ. ಆದರೂ ಕೂಡ ಆರ್ ಬಿ ಐ ತನ್ನ ಕ್ರಮವನ್ನು ಸೂಕ್ತವಾಗಿ ಪಾಲಿಸಿತು ಅಂತ ನಾವು ಬರೆದ್ರೆ ಅಲ್ಲಿಗೆ ನಮ್ಮ ಆನ್ಸರ್ ಮುಗಿಯುತ್ತೆ. ಇಷ್ಟಿದೆ ನೋಡಿ. ಓಕೆ, ದಿಸ್ ಈಸ್ ದ ಆನ್ಸರ್ ರೈಟಿಂಗ್. ವೆರಿ ಈಸಿ ಇದೆ, ತುಂಬ ಈಸಿ ಇರುತ್ತೆ. ಮುಂದಿನ ವರ್ಷ ನಾವು ನಿಮಗೆ ಇದ್ರ ಬಗ್ಗೆ ತುಂಬ ಟ್ರೈನಿಂಗ್ ಕೊಡ್ತೀವಿ. ಒಂದು ವಾರ ಅಥವಾ 15 ದಿನ ಸಂಪೂರ್ಣವಾಗಿ ಬರೀ ಆನ್ಸರ್ ರೈಟಿಂಗ್ ಬಗ್ಗೆ ಟ್ರೈನಿಂಗ್ ಕೊಡ್ತೀವಿ. ಸದ್ಯಕ್ಕೆ ನೀವು ಕಲ್ತ್ಕೊಳ್ತಾ ಹೋಗಿ, ಇಂಗ್ಲೀಷ್ ಪದಗಳಿಗೆ ಕನ್ನಡ ಪದಗಳನ್ನ ಅರ್ಥ ಮಾಡ್ಕೊಳ್ತಾ ಹೋಗಿ ಸಾಕು. ಓಕೆ, ಈ ಒಂದು ಇನಿಷಿಯೇಟಿವ್ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಕಮೆಂಟ್ ಮಾಡಿ, ಲೈಕ್ ಮಾಡಿ, ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡೋದನ್ನು ತಪ್ಪಿಸಬೇಡಿ. ಆಲ್ ದ ಬೆಸ್ಟ್. ನಮಸ್ಕಾರ.